ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ದಾಸಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ನಾನು ಇವತ್ತು ನನ್ನ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಯಾವುದೋ ಸಿನಿಮಾ ಆ್ಯಕ್ಚುಲಿ ಒಂದು ಪ್ರೊಡ್ಯೂಸರ್ಗೆ ಕತೆ ಹೇಳಬೇಕಾದ್ರೆ ನೀವು ಯಾವ್ದು ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವರು ನನ್ನ ಮೇಲೆ ಭರವಸೆ ಇಟ್ಟು ಈ ಚಿತ್ರನ ನನಗೆ ಡೈರೆಕ್ಟ್ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೆ ಬ್ಯಾಕ್ ಬೋನ್ ಅಂತಂದರೆ ನಮ್ಮ ಪ್ರಸನ್ನ ಅಣ್ಣ, ಇವರ ಹಸ್ಬೆಂಡ್. ಸೊ ಅವ್ರು ಇರಲಿಲ್ಲ ಅಂದಿದ್ರೆ ಪ್ರಾಬ್ಲಿ ನಾವು ಇಷ್ಟು ದೂರ ಬರ್ತಿರ್ಲಿಲ್ಲ. ಅವ್ರಂತರ ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಿವು ಸರ್ ಆ್ಯಂಡ್ ಮಧು ಸರ್, ಥ್ಯಾಂಕ್ ಯು. ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಮಾತನಾಡೋದಾದರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಇದೊಂದು ಮರ್ಡರ್ ಮಿಸ್ಟ್ರಿ ಚಿತ್ರ. 5 ಜನ ಫ್ರೆಂಡ್ಸ್ ಮಧ್ಯೆ ನಡೆಯುವಂಥ ಒಂದು ಕತೆ. ಆ್ಯಂಡ್ ಈಗಿನ ಜನರೇಷನ್ ಯಾವ ರೀತಿ ಒಂದು ಡೇಟಿಂಗ್ ಅನ್ನೋ ಮ್ಯಾಟರನ್ನು ಎಷ್ಟು ತುಂಬ ಸಲೀಸಾಗಿ ತಗೊಂಡಿದ್ದಾರೆ. ಆ್ಯಂಡ್ ಆ ಪರಿಣಾಮ ಸೊಸೈಟಿ ಮೇಲಾಗಲಿ ಮಕ್ಳ ಮೇಲಾಗಲಿ ಯಾವ ಥರ ಬೀಳ್ತದೆ ಅನ್ನೋದೇ ಆ್ಯಪಲ್ ಕಟ್ ಚಿತ್ರ. ಆ್ಯಪಲ್ ಕಟ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಸಸ್ಪೆನ್ಸ್ ಇದೆ ಆ್ಯಂಡ್ ಇದರಲ್ಲಿ ಏನು ಮೆಸೇಜ್ ಇದೆ ಅನ್ನೋದು ಆ್ಯಪಲ್ ಕಟ್ ನೋಡಿದ್ರೆ ಅರ್ಥ ಆಗುತ್ತೆ. ಮಾರ್ಚ್ 7th ಸಿನಿಮಾ ರೆಡಿ ಆಗಿದೆ. 2 ಪ್ರೆಸ್ ಮೀಟಲ್ಲೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ಇದರಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಥ್ಯಾಂಕ್ ಯು ಸರ್. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ದಾಸೇಗೌಡರು, ನಾನು ದಾಸಣ್ಣ ಅಂತಲೇ ಕರಿತೀನಿ, ಅವರಿಂದನೇ ಗಣೇಶ್ ಸರ್ ಬರೋಕ್ಕೆ ಸಾಧ್ಯ ಆಯಿತು. ಯಾಕೆಂತ ಹೇಳಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಗಣೇಶ್ ಸರ್ ಬರಬೇಕು. ಯಾಕೆಂತ ಹೇಳಿದ್ರೆ ಗಣೇಶ್ ಸರ್ ಅಂದರೆ ಸ್ಯಾಂಡ್ಲ್ವುಡಲ್ಲಿ ಲಕ್ಕಿ ಹ್ಯಾಂಡ್ ಅಂತ ಹೇಳ್ಬೋದು. ಅಣ್ಣ ಹೆಂಗಾರ ಮಾಡಿ ಕರ್ಸ್ಕೊಡಿ, ದಯವಿಟ್ಟು ನನ್ನ ಮೊದಲ ಹೆಜ್ಜೆ ಇದು, ಕರ್ಸ್ಕೊಡಿ ಅಂತ ಹೇಳಿದೆ. ಏನೋ ಮಾಡೋಣ ಅಂತ ಹೇಳಿದ್ರು. ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರಾಜ್ ಕಿಶೋರ್ ಅವರ ಮಗಳು, 2ನೇ ಮಗಳು, 29 ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ರಾಜ್ ಕಿಶೋರ್ ಸರ್ ಅವರ ಮಗಳು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟು ದೊಡ್ಡ ಕ್ಯಾರೆಕ್ಟರ್ನ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಮಾನವಶಾಸ್ತ್ರ ಪ್ರೊಫೆಸರಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ, ಅದು ನಿಮಗೆ ಆಂಥ್ರೋಪಾಲಜಿ ಪ್ರೊಫೆಸರಲ್ಲೂ. ನಾನು ಮಾತಾಡೋ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿ ಮಾನವಶಾಸ್ತ್ರ ಪ್ರೊಫೆಸರ್ ಈಗೂ ಇರ್ಬೋದು. ಒಂದು ಡೆಡ್ ಬಾಡಿ ಸತ್ತಿ ಹೂತಾಕಾದ್ಮೇಲೆ ಅದನ್ನ ಆಚೆ ತೆಗ್ದು ಅದನ್ನ ಯಾವುದು ಗಂಡದ ಹೆಣ್ಣದ ಅಂತ ಡೆಡ್ ಬಾಡಿ ಕಂಡಿದಂತಹ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರ ಪಾತ್ರ, ನನ್ನ ಪಾತ್ರ ಅಂತಲ್ಲ, ಅಶ್ವಿನಿಯವ್ರ ಪಾತ್ರ ಆಗಿರ್ಬೋದು, ಅಪ್ಪಣ್ಣವ್ರ ಪಾತ್ರ ಆಗಿರ್ಬೋದು, ಬಾಲು ಸರ್ ಪಾತ್ರ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲರ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದೇ ಮಾರ್ಚ್ 7ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಥಿಯೇಟ್ರ್ ಹೋಗಿ ಸಿನಿಮಾ ನೋಡಿ ಹೊಸ ಕಲಾವಿದನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್, ಥ್ಯಾಂಕ್ ಯು. ಮುಂಗಾರು ಮಳೆಯಿಂದನೂ ಬಿಗ್ ಫ್ಯಾನ್. ಈಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಡೈರೆಕ್ಟಾಗಿ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಲ್ಲಿ ಆರಾಧ್ಯನೂ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಒಂದು ಸೈಕಾಲಜಿ ಸ್ಟೂಡೆಂಟ್, ತುಂಬಾನೇ ಪಾಸಿಟಿವ್, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ನಮ್ಮವರೇ ಅಂತ ಅನ್ಕೊಳ್ಳೋವಂಥ ಒಂದು ಪಾತ್ರ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಮರ್ಡರ್ ಮಿಸ್ಟ್ರೀಸ್ ಫಿಲ್ಮ್ಸ್ ಆಗಲಿ ವೆಬ್ ಸೀರೀಸ್ ಆಗಲಿ ತುಂಬಾನೇ ಬರ್ತಿದೆ. ಬಟ್ ನಮ್ಮದು ಏನು ಯುನೀಕ್ ಇದೆ ಅಂತಂದರೆ, ಒಂದು ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ನ ತಗೊಂಡು ತುಂಬ ರಿಸರ್ಚ್ ಮಾಡಿ ತೆಗೆದಂತಹ ಒಂದು ಸಿನಿಮಾ. ಸೊ ಈಗಿನ ಜನ್ರೇಷನ್ಗೆ, ಈಗಿನ ಸ್ಟೂಡೆಂಟ್ಸ್ಗೆ ತುಂಬಾನೇ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಹೊಸಬ್ರು ಸೇರಿ ಮಾಡ್ತಿರುವಂಥ ಒಂದು ಪ್ರಯತ್ನ. ಡೆಫಿನೆಟ್ಲಿ ನಿಮ್ಮೆಲ್ಲರ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ. ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರಿಗೂ ತುಂಬ ಧನ್ಯವಾದಗಳು ಇವತ್ತು ಇವೆಂಟ್ಗೆ ಬಂದಿರೋದಕ್ಕೆ. ನಾನು ಇದರಲ್ಲಿ ಜಾನ್ವಿ ಪಾತ್ರ ಮಾಡಿದ್ದೀನಿ. ತುಂಬ ರಿಲೀಸ್ಗೋಸ್ಕರ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ್ಯಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ, ಅಷ್ಟು ಹೆಲ್ತಿ ಆ್ಯಪಲ್. ಅದೇ ಥರ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ತಿಯಾಗಿರಲಿ ಅಂತ ಹಾರೈಸ್ತೀನಿ ನಾನು ಯೂಶಲಿ ನಮ್ಮ
ಸೀನಿಯರ್ ಜರ್ನಲಿಸ್ಟ್ಗಳಿದ್ದೀರಾ, ಜೊತೆಲಿರೋರಿದ್ದೀರಾ, ಸ್ನೇಹಿತರು ಎಲ್ಲರೂ ಇದ್ದೀರಿ. ಹೆಚ್ಚು ಎಲ್ಲೂ ಬರಲ್ಲ. ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲಸಗಳಿದ್ರೆ ಮಾತ್ರ ಬರ್ತೀನಿ. ಬೇರೆ ಫಿಲ್ಮ್ಗಳಿಗೆ ಹೋಗಿರೋದು ಕಮ್ಮಿ, ಹೋಗಬಾರ್ದು ಅಂತಲ್ಲ, ಏನೋ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ. ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡರು. ಹಾಗಾಗಿ ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು, ಅದನ್ನ ತಗೋ ನಾನು. ಅದು ನಮ್ಮ ಗೌಡ್ರ ಮೇಲೆ ಇರೋ ನನಗೆ ಪ್ರೀತಿ, ಹಾಗಾಗಿ ಬಂದೆ. ಅದ್ರ ಜೊತೆಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸಿದ್ದು, ನಮ್ಮ ಡೈರೆಕ್ಟ್ರು, ಸೀನಿಯರ್ ಡೈರೆಕ್ಟ್ರು ರಾಜ್ ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಅವರು ವಿಷ್ಣು ಸರ್ ಜೊತೆ ಫಿಲ್ಮ್ ಮಾಡಿದ್ದಾರೆ. ಪುಕ್ಸಟೆ ಗಂಡ, ಹೊಟ್ಟೆ ತುಂಬ ಉಂಡ ಅಂತ ಅಂಬರೀಷ್ ಸರ್ ಜೊತೆ ಮಾಡಿದ್ದಾರೆ. ಪಂಡ ನನ್ನ ಗಂಡ, ಎಂತೆಂಥ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ. ಬೇಡ ಕೃಷ್ಣ ರಂಗಿನಾಟ ಸಿನಿಮಾ. ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಮಗಳು ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ. ಆ್ಯಂಡ್ ವಿ ನೀಡ್ ಗುಡ್ ರೈಟರ್ಸ್, ಗುಡ್ ಡಿರೆಕ್ಟರ್ಸ್, ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಭಟ್ರು ಗರ್ಡಿಲ್ ಕೂಡ ಅವರು. ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾ ಮಟ್ಟದ ಹಿಟ್ಟಾಗಲಿ ಅಂತ ಹಾರೈಸ್ತೇನೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತು ಅವ್ರ ಹಸ್ಬೆಂಡು, ನಾವು ಹೇಳ್ತೀವಿ ಈ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ. ಇಂಟ್ರೆಸ್ಟಿಂಗ್ ಇದ್ರೆ ಖಂಡಿತವಾಗ್ಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ. ನಾನು 26-27 ವರ್ಷದಿಂದ ಪ್ರತಿ ಪ್ರೆಸ್ ಮೀಟಲ್ಲೂ ನಾವು ಕೇಳ್ತಾನೆ ಇರ್ತೀನಿ, ಜನ ಥಿಯೇಟ್ರಿಗೆ ಬರಲ್ಲ. ಹಂಗಲ್ಲ ಆ ಥರ ಅಲ್ಲ. ಜನ ಥಿಯೇಟ್ರಿಗೆ ಬರೋ ಥರ ನಾವು ಸಿನಿಮಾ ಮಾಡಿದರೆ ಖಂಡಿತವಾಗ್ಲೂ ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆ್ಯಂಡ್ ಫ್ರ್ಯಾಂಕಾಗಿ ಹೇಳ್ತೀನಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಅಂದರೂ ಬರಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ, ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ, ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ, ಮೆಟಡೋರು, ಲಾರಿ, ಬಸ್ಸು, ಎತ್ತಿನ ಗಾಡೀಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಸಿರೋ ಉದಾಹರಣೆ ಬಹಳ ಇದೆ. ಸೊ ಆ ಗೆದ್ದಿರೋ ಸಿನಿಮಾದ ಸಾಲುಗಳಲ್ಲಿ ನಿಮ್ಮ ಆ್ಯಪಲ್ ಕಟ್ಟು ಹೋಗಲಿ ಅಂತ ನಾನು ಹಾರೈಸ್ತೇನೆ. ಸೊ ಪ್ರೇಕ್ಷಕರನ್ನ ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದೆ, ನಮ್ಮ ಕೃಷ್ಣಂ ಪ್ರಣಯ ಸಖಿ ಪ್ರೆಸ್ ಮೀಟಲ್ಲಿ, ಪ್ರೇಕ್ಷಕರನ್ನ ದೂರದ ತಪ್ಪು, ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ. ಅದ್ರ ಜೊತೆಲಿ ದೇವರ ಆಶೀರ್ವಾದ, ಲಕ್ಕು ಕೂಡ ಇರಬೇಕು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ಆ್ಯಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು, ನಾವು ಹೊಸಬ್ರು ನಮಗೆ ಸಪೋರ್ಟ್ ಮಾಡಿ ಅಂತ. ಪ್ರತಿ ಸಿನಿಮಾ, ಪ್ರತಿ ಆ್ಯಕ್ಟರ್ಗೂ ಹೊಸ ಸಿನಿಮಾನೇ. ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ರು ಕೂಡ ನಿಮ್ಮ ನೆಕ್ಸ್ಟ್ ಸಿನಿಮಾ ಬಾಕ್ಸ್ ಆಫೀಸಿಂದ 1 ಟಿಕೆಟಿಂದನೇ ಓಪನ್ ಆಗಬೇಕು. ಒನ್ಲಿ ಥಿಂಗ್ ಈಸ್, ಹೆಸರು ಮಾಡಿರೋದ್ರಿಂದ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕಲಾವಿದರು ಹೊಸಬ್ರೆ. ಪ್ರತಿ ಸಿನಿಮಾನು ಹೊಸ ಸಿನಿಮಾ, ಅದೇ ಭಯ ಇರುತ್ತೆ, ಅದೇ ಹುಮ್ಮಸ್ ಇರುತ್ತೆ. ಒಂದು ಏನು ಅಂದರೆ, ಒಂದು ಬ್ರ್ಯಾಂಡ್ ಇದೆ, ಈ ಬ್ರ್ಯಾಂಡಿಂದ ಜನನ, ನಾನು ಕಮರ್ಷಿಯಲಿ ಮಾತಾಡ್ತಿರೋದು, ಈ ಬ್ರ್ಯಾಂಡ್ ಇದೆ, ಜನನ ಎಳಿಬೋದಷ್ಟೇ. ಜನನ ಎಳೆದ್ರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಕೂಡ ಯಾವ ಸ್ಟಾರ್ ಸಿನಿಮಾ ಕೂಡ ಕೊಡೋಲ್ಲ. ಸೊ ಸಿನಿಮಾ ಚೆನ್ನಾಗಿರ್ಬೇಕು ಬೇಸಿಕಲಿ. ಆ್ಯಂಡ್ ಆ ಬ್ರ್ಯಾಂಡಿಂದ ಒಂದಷ್ಟು ಜನ ಬರ್ತಾರೆ, ಆ ಹೆಸರು ಮೇಲೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ. ಅದು ಬಿಟ್ಟರೆ ಎವ್ರಿ ಸಿನಿಮಾ ಈಸ್ ನ್ಯೂ ಸಿನಿಮಾ ಪ್ರತಿಯೊಬ್ಬರಿಗೂ. ಆ್ಯಂಡ್ ಒಳ್ಳೇದಾಗಲಿ ಇಡೀ ತಂಡಕ್ಕೆ, ನಮ್ಮ ಹೀರೋಯಿನ್ಸು, ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಅಶ್ವಿನಿ ಅವರೇ ಆಲ್ ದ ಬೆಸ್ಟ್. ಆ್ಯಂಡ್ ಬಂದಿದ್ದು ನನಗೂ ಖುಷಿ ಆಯಿತು. ಟ್ರೈಲರ್ ನೋಡಿ, ಸೈಕಲಾಜಿಕಲ್ ಥ್ರಿಲ್ಲರ್. ಈ ಥ್ರಿಲ್ಲು ಥಿಯೇಟ್ರಲ್ಲಿ ಜನಗಳಿಗೆ ಟ್ರೈಲರ್ಗಿಂತ ಹೆಚ್ಚೆಚ್ಚು ಸಿಕ್ಕಲಿ ಅಂತ ಹಾರೈಸ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.